ಹೈ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತರೋದು ನನ್ನ ಭಾವನೆ. ಒಂದು ಹೊಸ ಜೋಶಿಂದ ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಅಷ್ಟೇ ಖುಷಿ ಆಗ್ತಿದೆ ನಿಮ್ಮೆಲ್ಲರ ಪ್ರೀತಿಯಿಂದ, ಅಥವಾ ನಿಮ್ಮೆಲ್ಲರ ಹರಕೆಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ, ಹಾಗೆ ನನ್ನ ಪರಿಶ್ರಮದಿಂದ ಇವತ್ತು ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಕೂಡ 100K ರೀಚ್ ಆಗ್ತಾ ಇದೆ. ಸೊ ನನ್ನ ಫ್ಯಾಮಿಲಿ ದೊಡ್ಡದಾಗ್ತಿರೋದನ್ನ ಪ್ರತಿದಿನ ನೋಡ್ತಾ 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 ನನಗದೆಷ್ಟು ಹುಮ್ಮಸ್ಸು, ಉತ್ಸಾಹ ಹೆಚ್ಚಾಗ್ತಿದೆ ಅಂತಂದರೆ, ಸೊ ಇನ್ನೂ ಹೆಚ್ಚಿನ ಒಂದು ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು, ಒಳ್ಳೊಳ್ಳೆ ರೆಸಿಪೀಸ್ನ ಶೇರ್ ಮಾಡಬೇಕು ಅಂತ ಆಸೆ ಆಗುತ್ತೆ. ಹಾಗೆ ಹೊರಗಡೆ ಹೋದಾಗ ನನಗೆ ನನ್ನ ವ್ಯೂವರ್ಸ್ ಸಿಕ್ಕಿ ನಿಮ್ಮ ರೆಸಿಪೀಸ್ ಚೆನ್ನಾಗಿತ್ತು ಅಥವಾ ನಿಮ್ಮ ರೆಸಿಪೀಸ್ ನೋಡ್ತಿದ್ರೆ ಟೆಂಪ್ಟಿಂಗ್ ಆಗುತ್ತೆ, ನನಗೂ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಡೋಂಥ ಎಷ್ಟೋ ಜನ ನನ್ನ ವ್ಯೂವರ್ಸ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲ ಕಾರಣ ಆಗಿದ್ದು ನಿಮ್ಮಿಂದ. ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಈ ನನ್ನ ದೊಡ್ಡ ಫ್ಯಾಮಿಲಿಗೆ ದೊಡ್ಡ ಸಲ್ಯೂಟ್ ಹೇಳ್ತಾ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್ ಒನ್ಸ್ ಅಗೈನ್. ಪ್ರೀನ್ ಬರ್ಡೇ ಆಗಿ ತುಂಬ ದಿನದ ನಂತರ ಹರ್ಷು ಗಿಫ್ಟ್ ರಿಸೀವ್ ಆಗಿದೆ. ಸೊ ಅವನು ಪ್ರೀನ್ಗೆ ಅಂತಲೇ ಇದನ್ನು ಆರ್ಡರ್ ಮಾಡಿದ್ದ ಇಂಡೋರ್ ಸ್ಲಿಪ್ಪರ್ಸ್. ಅದು ತುಂಬ ದಿನ ಆದಮೇಲೆ, ಅದು ಬರ್ಡೇ ಆಗಿ ಸುಮಾರು ದಿನ ಆದಮೇಲೆ ಬಂತು. ಅದನ್ನೇ ಪ್ರೀನ್ಗೆ ಇವಾಗ ಗಿಫ್ಟ್ ಆಗಿ ಕೊಟ್ಟ. ಉದ್ದಿನಬೇಳೆನೇ ಹಾಕ್ತೆ ಮಾಡುವಂಥ ಒಂದು ಸಾಫ್ಟ್ ದೋಸೆ ರೆಸಿಪಿ ಇದು. 2 ಕಪ್ ಅಷ್ಟು ಅಕ್ಕಿ, ಅದ್ರ ಜೊತೆಗೆ 1 ಸ್ಪೂನ್ ಮೆಂತ್ಯ, ಇದಿಷ್ಟನ್ನ ಒಂದು 4 ಗಂಟೆ ನೆನೆಸಿ ನಂತರ ರುಬ್ತಾ ಇದ್ದೀನಿ. ರುಬ್ಬೋದಕ್ಕೆ ಮುಂಚೆ ಒಂದು 10 ನಿಮಿಷಕ್ಕೆ ಮುಂಚೆ ಅವಲಕ್ಕಿನೂ ಸ್ವಲ್ಪ ನೆನೆಸಿಟ್ಕೋಬೇಕು. ಸೊ ಅಕ್ಕಿ ಮತ್ತು ಮೆಂತ್ಯ, ಅವಲಕ್ಕಿ, ಹಾಗೆ ಸ್ವಲ್ಪ ಕಾಯಿ, ಇದಿಷ್ಟನ್ನ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಇದು ಎಷ್ಟು ನೈಸಾಗಿರುತ್ತೋ ಅಷ್ಟು ದೋಸೆ ಸಾಫ್ಟಾಗಿ ಬರುತ್ತೆ. ಹಾಗೆ ಇದರಲ್ಲಿ ಕಾಯಿ ಹಾಕಿರೋದ್ರಿಂದ ಆ ಕಾಯಿದು ಒಂದು ಲೈಟಾಗಿ ಸ್ವೀಟ್ನೆಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಉದ್ದಿನಬೇಳೆ ಹಾಕ್ತಿಲ್ಲ ಕೂಡ ತುಂಬ ರುಚಿಯಾಗಿ, ಇವತ್ತು ತುಂಬ ಸಾಫ್ಟಾಗಿ ದೋಸೆ ನಾವು ಈ ರೀತಿ ಮಾಡ್ಕೋಬೋದು. ಸೊ ಇದನ್ನು ನಾನು 2 ಬ್ಯಾಚಲ್ಲಿ ರುಬ್ಬಿದ್ದೀನಿ. ಆದರೆ ಇದನ್ನು ಫರ್ಮೆಂಟೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಡೇ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ ನಾನು ಇದನ್ನು ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಇದನ್ನು ರಾತ್ರಿನೇ ಉಪ್ಪು ಹಾಕಿ ಕಲಸಿ ಇಡ್ತಾ ಇದ್ದೀನಿ. ಸೊ ಫರ್ಮೆಂಟೇಷನ್ ಆದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಇದರಿಂದ ಒಂದು ರುಚಿಯಾಗಿರುವಂಥ ಕಾಯಿ ದೋಸೆ ಮಾಡ್ಕೋಬೋದು. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ. ಹಾಗೆ ಬೇಸಿಗೆನಲ್ಲಿ ನೀವು ರಾತ್ರಿ ಲೇಟಾಗಿ ಅಂದರೆ ರುಬ್ಬಿಟ್ರು ಕೂಡ ಫರ್ಮೆಂಟೇಷನ್ ಚೆನ್ನಾಗಿರುತ್ತೆ, ಯಾಕಂದರೆ ಮನೆ ಒಳಗಡೆ ವಾತಾವರಣ ಬಿಸಿ ಇರೋದ್ರಿಂದ. ಸೊ ಇದು ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ನಿಮಗೆ ಇದು ಫರ್ಮೆಂಟೇಷನ್ ಆದಮೇಲೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಇದಕ್ಕೊಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಲೈಟಾಗಿ ಒಂದೊಂದು ಸ್ವೀಟ್ನೆಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ದೋಸೆದು ಟೇಸ್ಟ್ ಅಂತ. ಸೊ ಬೇಕು ಅಂದರೆ ಸಕ್ಕರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡಿದ್ದೆ. ಸೊ ಕಾಯಿ ಚಟ್ನಿ ಮತ್ತು ಕಾಯಿ ದೋಸೆದು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಈ ದೋಸೆನ ಬೇರೆ ದೋಸೆ ರೀತಿಯಲ್ಲಿ ತೆಳ್ಳಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಒಂದೊಂದು ಸೌಟಷ್ಟು ಹಾಕಿ ಚೆನ್ನಾಗಿ ಅದು ಗೂಡಾಗಿ ಬಂದ ಮೇಲೆ ನಾವು ತೆಕ್ಕೋಬೋದು. ಹಾಗೆ ಇದು ಒಂದು ಸೈಡ್ ಬೇಯಿಸ್ಕೋಬೇಕು. ಇನ್ನೊಂದು ಮುಖ್ಯವಾಗಿ ವಿಷಯ ಏನಂತಂದರೆ, ಇದಕ್ಕೆ ಎಣ್ಣೆ, ತುಪ್ಪ ಇದೆಲ್ಲ ಜಾಸ್ತಿ ಬೇಕಾಗೋದೇ ಇಲ್ಲ. ಹೆಂಚನ್ನ ಗ್ರೀಸ್ ಮಾಡಲಿಕ್ಕೆ ಒಂದೇ ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಸೊ ತುಂಬ ಎಣ್ಣೆ ಕಡಿಮೆ ಹಿಡಿಯುವಂಥ ದೋಸೆ ಅಂತಂದ್ರೆ ಈ ಕಾಯಿ ದೋಸೆ. ಬೇರೆ ಎಲ್ಲ ದೋಸೆಗೂ ನಾವು ತುಂಬ ಜಾಸ್ತಿ ಎಣ್ಣೆ, ತುಪ್ಪ ಎಲ್ಲ ಸುರಿದು ಮಾಡಬೇಕಾಗತ್ತೆ. ಈ ದೋಸೆಗೆ ಒಂದು ಡ್ರಾಪ್ ಎಣ್ಣೆ ಹಾಕಿದ್ರು ಸಾಕು. ಒಂದ್ಸತಿ ಗ್ರೀಸ್ ಮಾಡಿಕೊಂಡು ಸುಮಾರು ಒಂದು 7-8 ದೋಸೆ ನೀವು ಆರಾಮಾಗಿ ಎಣ್ಣೆನೇ ಹಾಕದೆ ಮಾಡ್ಬೋದು. ಸೊ ನಾನು ಅವಾಗವಾಗ ಈರುಳ್ಳಿನಲ್ಲಿ ತವಾನ ಸ್ವಲ್ಪ ಉಜ್ತಾ ಇದ್ದೀನಿ. ಏನಂದರೆ ಈರುಳ್ಳಿನಲ್ಲಿ ಸ್ವಲ್ಪ ಉಜ್ಜೋದ್ರಿಂದ ದೋಸೆ ಅಂಟಲ್ಲ, ತುಂಬ ಚೆನ್ನಾಗಿ ಎದ್ದು ಬರುತ್ತೆ. ಸೊ ಒಂದು ಸೈಡ್ ಮಾತ್ರ ಬೇಯಿಸ್ಕೊಂಡ್ರೆ ಸಾಕು. ಇದು ಆಕ್ಚುಲಿ ನಂದೇ ವಾಚ್. ಐ ರಿಮೆಂಬರ್ ಬ್ಲೂ ಲೈನ್ ಇರೋದು. ನಾನು ಅನ್ಕೊಳ್ತಾ ಇದ್ದೆ ಬ್ಲೂ ಇಸ್ ಫಾರ್ ಮೆನ್ ಅಲ್ವಾ, ಹರ್ಷದಾಗಿರ್ಬೇಕಿತ್ತು, ಬಟ್ ನನ್ನ ಹತ್ರ ಇದೆ. ಇಟ್ಸ್ ಆಪೋಸಿಟ್. ಇಬ್ರು
ಒಂದ್ ಗಂಡು ಒಂದ್ ಹೆಣ್ಣು ಇದ್ರು ಹಿಂಗ್ ಜಗಳ ಒಂದ್ ಗಂಡು ಒಂದ್ ಹೆಣ್ಣು ಅಲ್ಲ ಅಮ್ಮ, ಒಂದ್ ಗಂಡು ಒಂದ್ ಹೆಣ್ಣು ಅಳಿಯೋದು. ಒಂದ್ ಹೆಣ್ಣು ಒಂದ್ ಗಂಡು ಇದ್ರು ಹಿಂಗ್ ವಾಚ್ಗೆ ಜಗಳ ಆಡ್ತಾರೆ. ಅಲ್ಲ ಅಮ್ಮ, ಹೆಣ್ಮಕ್ಳು ಇರೋ ನಾನ್ ಮನೇಲಿ ತಗೊಂಡಿರೋ ವಾಚ್ ತಗೊಂಡ್ಬಿಟ್ಟು ಇವಾಗ ನನ್ ಜೊತೆ ಜಗಳ. ನಾನ್ ತಗೊಂಡಿರೋದು ಯಾಕೆ ಬೇಕು ನಿನ್ಗೆ? ನಾನ್ ತಗೊಂಡಿಲ್ಲ. ನಾನ್ ತಗೊಂಡಿರೋದು ಯಾಕೆ ಬೇಕು ನಿನ್ಗೆ? for ಯಾವಾಗ me. ಬೇಡ ಅಂದ್ಬಿಟ್ಟು ಗಿಫ್ಟ್. ಆಫ್ಟರ್ ಆಲ್ ಒಂದ್ ವಾಚ್ ಇಬ್ರು ಜಗಳ ಆಡ್ತಾರೆ. ಜಗಳ ಇಬ್ರು ಅಲ್ಲ. ಹೆಣ್ಮಕ್ಳು ಇದ್ದು ಲಿಪ್ಸ್ಟಿಕ್ ಸೇಮ್ ಇದ್ದು ಪರ್ಫ್ಯೂಮ್ಸ್ ಸೇಮ್ ಇದ್ದು ಎಲ್ಲ ಒಂದೇ ತರ ಇದ್ರಿ ಬಟ್ ನಮ್ಮನೇಲಿ ಹೆಣ್ಮಕ್ಳು ತರ ಇಲ್ಲ, ನಾನು ಗಂಡ್ ಮಗು ತರ ನಮ್ಮ ಮನೇಲಿ ಇಬ್ರು ಗಂಡು ಮಕ್ಳು. ಹಾ ನಾನ್ ಮಮ್ಮಿಗೆ ನಿನ್ನೆ ಜಿಮ್ಗೆ ಹೋಗ್ಬೇಕಾದ್ರೆ ಶರ್ಟ್ ಪ್ರಿಯಾ ಎಲ್ಲ ನಂದೆ, ಶೂ ನಂದೆ, ಸಾಕ್ಸ್ ನಂದೆ, ಪ್ರೋಟೀನ್ ಪೌಡರ್ ನಂದೆ, ಜಿಮ್ ಮೆಂಬರ್ಶಿಪ್ ನಂದೆ, ಎಲ್ಲ ನಂದೆ ಯೂಸ್ ಮಾಡ್ತಾರೆ. ಜಿಮ್ ಹೆಲೋ ಜಿಮ್ ಸೇರಿದಿನ ನಾನು ಪ್ರಿಯಾ ಬಂದ್ಬಿಟ್ಟು ನಾನು ಅದೇ ಜಿಮ್ ಸೇರಿದೆ. ನೀನ್ ಜಿಮ್ ಸೇರಿ ನಾನು ಅದೇ ಜಿಮ್ ಸೇರಿದೆ. ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಗೊತ್ತಾ, ಅವತ್ತು ಗಾಡಿ ನೀನೇನ್ ಪ್ರೋಟೀನ್ ಪೌಡರ್ ತಗೊಳ್ಳಿ ನಾನು ಅದೇ ತಗೋಬೇಕು. ನೀನೇನ್ ತಿಂತಿದ್ಯಾ, ಎಕ್ಸ್ ತಿಂತಿದ್ಯಾ, ನಾನು ಅದೇ ತಿಂತೀನಿ. ಅದೇ ಬೇಕು, ಅದೇ ಬೇಕು. ಜಿಮ್ ಹೋಗುವಾಗ ಹೇಳಿದ್ದಮ್ಮ, ನೀನ್ ಆ ಜಿಮ್ ಅಲ್ಲಿ ಇದೆಯಾ ಅಂತ ನನ್ಗೆ ಗೊತ್ತೇ ಇಲ್ಲ, ಬರ್ತಾನೆ ಇರ್ಲಿಲ್ಲ. ನೀನು ಇಟ್ಸ್ ನಿಯರ್ ಫಾರ್ ಮೀ, ಇಟ್ಸ್ ಕನ್ವೀನಿಯಂಟ್ ಫಾರ್ ಮೀ. ಇವಾಗ ಹೋಗೋಣ ಜಗಳ ಆಡೋಣ. ಇವ್ರ ಜೊತೆ ಜಗಳ ಆಡಿದ್ದು ನನ್ನ ಟೈಮ್. I have important work to do. ಇವತ್ತು ಇಂಪಾರ್ಟೆಂಟ್ ವರ್ಕ್ ಇದೆ, ಅದಕ್ಕೆ ಪ್ಲೀಸ್ ಯಾವ ಲೆವೆಲ್ಗೆ ಇವರಿಬ್ರು ಯಾವ ಲೆವೆಲ್ ಜಗಳ ಆಡ್ತಾರೆ ಅಂದ್ರೆ, ಇವನಿಗೆ ಸಪೋರ್ಟ್ ಮಾಡಿದ್ರೆ ಪ್ರೀಂಗ್ ಸಿಟ್ಟು, ಪ್ರೀಂಗ್ ಸಪೋರ್ಟ್ ಮಾಡಿದ್ರೆ ಸಿಟ್ಟು. ಬಾಟ್ಲ್ ಎಲ್ಲ ಹೊಡೆದಾಕಿ ಈ ತರ ಸಿಚುಯೇಷನ್ ಇರೋದ್ರಿಂದ ಕರೆಕ್ಟ್ ಯಾವ್ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅಂದ್ರೆ ನಮ್ಮ ಮನೇಲಿರೋ ಪಾತ್ರೆ ಬಾಟ್ಲು ಎಲ್ಲ ಹೊಡೆದೋಗಿದೆ. ಆ ಲೆವೆಲ್ವರೆಗೂ ಜಗಳ ಆಡ್ತಾರೆ. ಆಮೇಲೆ ಮನೆ ವರ್ಷ ಮಾಪ್ ಅಲ್ಲಿ ಜಗಳ ಆಡ್ತಾರೆ, ನೀವು ನೋಡಿದಿರಾ? ಅದು ತೋರ್ಸು ತೋರ್ಸು, ಫುಲ್ ಕಾಂಪೋಸಿಷನ್ ತೋರ್ಸು, ಅರ್ಧ ತೋರಿಸ್ಬಾರ್ದು, ಅರ್ಧ ತೋರಿಸ್ಬಾರ್ದು, ಫುಲ್ ಕಾಂಪೋಸಿಷನ್ ತೋರ್ಸು. What the hell was that? See? Guys, hinge. See? This is how we are. He asked. ನಿನಗೆ ನಾನು ಬೆಲ್ಜಿಯನ್ ಒಬ್ಬರು ಕೊಡ್ಸಕ್ಕೆ ಅಂತ ವಿಡಿಯೋ ಮಾಡೋದು. ಯು ಕಾಂಟ್ ಲೈ ಅಬೌಟ್ ಇಟ್. ನಿಮಗೆ ಸುಳ್ಳು ಹೇಳ್ಬಾರ್ದು. ಆಯ್ತು ಬಾ ಹೋಗೋಣ. ಆಯ್ತಾ? ನೀನು ಒಬ್ಬನೇ ಬೆಸ್ಟ್. ಗುಡ್ ಬಾಯ್. ನನ್ ಬೇಕದು. ಅದು ಅವಂದೆ. ಅದನ್ನ ಇಟ್ಕೊಂಡ್ಬಿಟ್ಟಿದ್ಯಾ? ನನ್ ಬೇಕದು. ಪಾಪ ನೋಡೋದು. ಸೊ ಇವತ್ತು ಮಧ್ಯಾಹ್ನ ಕರೆಕ್ಟಾಗಿ ಬಿಸಿಲಿರೋ ಟೈಮಲ್ಲಿ ಜಯನಗರ್ಗೆ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಸ್ವಲ್ಪ ಶಾಪಿಂಗ್ ಮಾಡ್ಲಿಕ್ಕಿದೆ. ಸೊ ಶಾಪಿಂಗ್ ಮುಗಿಸ್ಕೊಂಡ್ ಬರೋಣ. ಏನು ಶಾಪಿಂಗ್ ಮಾಡಿ ಹೋಗ್ತಾ ಇದೆ ಆಕ್ಚುಲಿ ಅದು ಸರ್ಪ್ರೈಸ್ ವಿಡಿಯೋ ನೋಡಿ, ಅದು ಹರ್ಷದು. ಇಟ್ಸ್ ಹರ್ಷಿಟ್ಸ್ ಥಿಂಗ್. ಇದು ಸಡನ್ ಆಗಿ ನಾನು ಹೊರಟಿದ್ದು, ನಾನು ಹೋಗೋ ಪ್ಲಾನ್ ಇರಲಿಲ್ಲ. ಪ್ರಿಯಾ ಮತ್ತೆ ಹರ್ಷ ಕನ್ವಿನ್ಸ್ ಮಾಡಿರೋದು ನಾನು, ಬನ್ನಿ ಮಾ ಅಂತ. ಹೌದಾ? ನಾನು ರೆಡಿ ಆಗ್ಬಿಟ್ಟು ಬರ್ತಾ ಇದೀನಿ, ಮಮ್ಮಿ ರೆಡಿ ಇದಾರೆ ಆಲ್ರೆಡಿ. ನನಗೆ ಬೇರೆ ಕೆಲಸ ಇತ್ತು, ಕೆಲಸ ಮಾಡ್ತಿದ್ದೆ, ಅವ್ನು ಬಂದು ಫೋರ್ಸ್ ಮಾಡ್ದೆ ಬನ್ನಿ ಹೋಗೋಣ. ಇನ್ಫ್ಯಾಕ್ಟ್ ನಾನ್ ರೆಡಿ ಆಗಿ ಬಂದು ನೀವ್ ರೆಡಿ ಆದ್ರೂ ನೋಡಿ ನಾ ರೆಡಿ ಆಗಿರಲಿಲ್ಲ. ಆಯ್ತು ತಗೊಳ್ಳಿ ಬಾಗಿಲು ಇಟ್ಕೊತೀನಿ. ಸರಿ ಬನ್ನಿ ಹೋಗೋಣ, ಏನೇನು ಮಾಡ್ತಾರೆ ನೋಡೋಣ. ಇವಾಗ್ಲೂ ಜಗಳ ಆಡ್ಬೇಕಾ? ಈ ವರ್ಷದ ಈ ಬೇಸಿಗೆಯ ಮೊದಲ ಹಣ್ಣು ಹಲಸಿನ ಹಣ್ಣು, ಮಾವಿನ ಹಣ್ಣು ತಗೊಂಬರಕ್ ಹೋಗ್ತಾ ಇದ್ದೀನಿ. ಎರಡು ಒಟ್ಟಿಗೆ ನೋಡಿ ನನಗಂತೂ ತುಂಬಾ ಆಸೆ ಆಯ್ತು. ಯಾಕಂದ್ರೆ ಸೀಸನಲ್ ಫ್ರೂಟ್, ಅದು ವರ್ಷಕ್ಕೆ ಒಂದ್ಸತಿ ಬರುವಂತ ಈ ಹಣ್ಣನ್ನ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಒಂದ್ ವರ್ಷ ಕಾಯ್ಬೇಕಾಗತ್ತೆ. ಮೊದಲನೇ ಸತಿ ತಗೊಂಬಂದಿರೋ ಹಣ್ಣು ಹಲಸಿನ ಹಣ್ಣು. ನಮ್ಗೆ ಹಣ್ಣಾಗೋದಕ್ಕೆ ಸುಮಾರು 3 ದಿನ ತಗೋತು. ಹಾಗೆ ತಗೊಂಬಂದಿದ್ ಮಾವಿನ ಹಣ್ಣು ಕೂಡ ತುಂಬಾ ಹುಳಿ ಇತ್ತು, ಹಣ್ಣು ಹಾಗೆ ತಿನ್ನಕ್ ಆಗ್ಲಿಲ್ಲ. ಸೊ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕಾಯ್ತು. ಮ್ಯೂಸಿಕ್ ಆನ್. ದಿಸ್ ಇಸ್ ನ್ಯೂ ಟ್ಯಾಟೂ. ಇನ್ನು ಇದಾಗಬೇಕಲ್ಲ, ಸೊ ಅದಕ್ಕೆ ವ್ಯಾಕ್ಸಿನ್ ಹಚ್ಕೊಂಡಿದ್ದೆ. ಹೋದಾಗ ಒಬ್ರು ಇರ್ಲಿಲ್ಲ ಆ ಶಾಪಲ್ಲಿ. ಹಂಗೆ ಆಗೋದಮ್ಮ. ನಾವು ಹೋದ್ಮೇಲೆ 4 ಕಾರವ್ರು ನಿಂತಿದ್ದಾರೆ. ಬಟ್ ಕ್ರೇಜಿ ಫ್ರೂಟ್ಸ್ ಇದೆ, ವೆರಿ ಫ್ರೆಶ್. ನಾನು ವೆಯ್ಟ್ ಮಾಡ್ತಾ ಇದ್ದೆ. ಎಷ್ಟು ಕೆಜಿ ಇತ್ತು ಅದು ಒಂದು ಹಲಸಿನ ಹಣ್ಣು? ಅದ 30 kg. ಎಷ್ಟು ದೊಡ್ಡದು, ಲಿಟ್ರಲಿ ಎಷ್ಟು ದೊಡ್ಡದಿದೆ. ಗ್ಯಾಸ್ ಪ್ರಭಾವ ನೋಡಿ ಇಲ್ಲಿ ಬೆಂಗಳೂರಲ್ಲಿ ಏನೇನೆಲ್ಲ ಸಾಗಾಣಿಕೆ ನಡೀತಾ ಇದೆ ಅಂತ. ಸೌದೆ ಯಾವುದೋ ಹೋಟೆಲ್ಗೆ ಹೋಗ್ತಿರತ್ತಿದು.
ಓಕೆ ಓಕೆ ಇದಕ್ಕೆ ಡೈರೆಕ್ಟ್ ಆಗಿ ಹಾಕಿ ನೀವು ಕನೆಕ್ಟ್ ಮಾಡಿ ನಿಮಗೆ ರೆಕಾರ್ಡಿಂಗ್ಸ್ ಎಲ್ಲ ಮಾಡ್ಬೋದು, ನಿಮಗೆ ಬಿಡಿ ಥರ ಯೂಸ್ ಮಾಡ್ಕೋಬೋದು ನಿಮಗೆ. ಸೊ ಹರ್ಷಿತ್ ಅವ್ರಿಗೆ ಬೇಕಾಗಿರೋ ಕೀಬೋರ್ಡ್ ತೊಗೊಂಡಿದ್ದಾನೆ. ಡಿಸೈಡೇ ಮಾಡ್ಕೊಂಡ್ಬಿಟ್ಟಿದ್ದೆಲ್ಲ ತೊಗೊಳ್ಳೇಬೇಕಂತ. ಡಿಸೈಡ್ ಮಾಡ್ಕೊಂಡೆ ತಗೊಳ್ಳೇಬೇಕು. ಮತ್ತೇನು ಮಾಡಿ 12 ಇಯರ್ಸ್ ನಾನು ಕಲ್ತಿದ್ದು. ನಾನು 11th PU ಹೋಗ್ಬೇಕಾದ್ರೆ ಐ ಸ್ಟಾಪ್ ಇಟ್ ಆಫ್ ಆ್ಯಂಡ್ ಫಾರ್ ಸಮ್ ರೀಸನ್ ಐ ನೆವರ್ ಸ್ಟಾರ್ಟೆಡ್ ಅಗೇನ್. ಒಂದು ಮಾಡ್ರೇಟ್ ಲೈಕ್ ಆವ್ರೇಜ್ ಲೆವೆಲ್ ಕೀಬೋರ್ಡ್ ಆದರೂ ಪರವಾಗಿಲ್ಲ ತೊಗೊಳ್ಳೋಣ ಅಂತ ಬಂದೆ. ಇನ್ಫ್ಯಾಕ್ಟ್ ಒಳ್ಳೆ ಕೀಬೋರ್ಡ್ ಸಿಕ್ಕಿದೆ. ಇವಾಗ ಒಂದು ಕ್ಯಾಫೆಗೆ ಹೋಗ್ತಿದ್ದೀವಿ ಇನ್ ಜಯನಗರ್. ಇಟ್ಸ್ ಕಾಲ್ಡ್ ದ ಬ್ಲೂಮ್. ದಿಸ್ ಕ್ಯಾಫೆ ಇಸ್ ಬೇಸಿಕ್ ಇದೊಂದು 60 year old ಬಂಗ್ಲೋನ ಕ್ಯಾಫೆ ಆಗಿ ಕನ್ವರ್ಟ್ ಮಾಡಿರೋದು. 60 years 60 ವರ್ಷ. ಸೊ ತುಂಬಾ ಆಸ್ಥೆಟಿಕ್ ಆಗಿರುತ್ತೆ. ಮನೆನ ಕೆಫೆ ಕನ್ವರ್ಟ್ ಮಾಡಿ ಬಂಗ್ಲೋ ಮನೆ ಅಲ್ಲ ಬಂಗ್ಲೋನ. And the desserts are very nice. ಇದೊಂದು ಫೇಮಸ್ ವೈರಲ್ ಡೆಸರ್ಟ್ ಇದೆ, ಕ್ಯಾಪಿಬಾರಾ ಡೆಸರ್ಟ್ ಅಂತ. Capybara is an animal. ಆನಿಮಲ್ ಅದು. ನಾನು ಹರ್ಷು ರೀಸೆಂಟ್ ಆಗಿ ಕ್ಯಾಫೆ ಹಾಪಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಬೆಂಗಳೂರಲ್ಲಿ ಕೆಫೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಬಿಕಾಸ್ ಇಟ್ಸ್ ಅ ರಿಯಲಿ ನೈಸ್ ಥಿಂಗ್. ದ ಬ್ಲೂಮ್ ಅಲ್ವಾ? ಬ್ಲೂಮ್ ಅಂತಿರೋದ? ಒಳಗಡೆ ಎಲ್ಲ ಮಾಡಿಫೈ ಮಾಡಿದ್ದಾರೆ. ರೂಮ್ಸ್ ಎಲ್ಲ ಎಲ್ಲ ಟೇಬಲ್ಸ್ ಎಲ್ಲ ಹಾಕಿ, ಹೊರಗಡೆನೂ ಇಲ್ಲಿ ಟೇಬಲ್ಸ್ ಹಾಕಿದ್ದಾರೆ. ಒಂದು ಬಂಗ್ಲೋ ಇದು ಆ್ಯಕ್ಚುಲಿ. ಬಂಗ್ಲೋ ಒಳಗಡೆ ಕೂಡ ಏನೋ ಕುತ್ಕೊಳ್ಳೋಕ್ಕೆಲ್ಲ ಪ್ಲೇಸ್ ಇದೆ. ತುಂಬ ಕಂಜೆಸ್ಟೆಡ್, ಯಾಕಂದರೆ ಒಳಗಡೆ ಕನ್ವರ್ಟ್ ಮಾಡಿದ್ದಾರೆ, ಅದನ್ನೆಲ್ಲ ಪಾರ್ಟಿಷನ್ ಮಾಡಿದ್ದಾರೆ. ಮನೇನ ಈಗ ಕೆಫೆ ಆಗಿ ಕನ್ವರ್ಟ್ ಮಾಡಿರೋದ್ರಿಂದ ಟೇಬಲ್ಸ್ ಎಲ್ಲ ಹಾಕಿ ತುಂಬ ಚಿಕ್ಕ ಒಂದು ಪ್ಲೇಸ್ ಆಗಿ ಮಾಡಿದ್ದಾರೆ. ಸೊ ಹಾಗಾಗಿ ಒಳಗಡೆ ಹೋದ್ವಿ, ತುಂಬ ಸಫೋಕೇಟ್ ಅನಿಸ್ತು. ಹಾಗಾಗಿ ಹೊರಗಡೆ ಬಂದು ಕುತ್ಕೊಂಡ್ವಿ. ಇಲ್ಲಿ ಹೊರಗಡೆ ಕೂಡ ಸುಮಾರೆಲ್ಲ ಟೇಬಲ್ಸ್ ಎಲ್ಲ ಹಾಕಿದ್ದಾರೆ. ಸೊ ಹೊರಗಡೆ ಹೋಗಿರೋ ಮಕ್ಕಳು ಡೆಸರ್ಟ್ ಆರ್ಡರ್ ಮಾಡಲಿಕ್ಕೆ. ನನಗೆ ಜಾಸ್ತಿ ಎಕ್ಸೈಟ್ಮೆಂಟ್ ಇರೋದು ಡೆಸರ್ಟಿಗೆ. ಬಿಕಾಸ್ ಐ ಹ್ಯಾವ್ ಆರ್ಡರ್ ರಾಸ್ಬೆರಿ ಡೆಸರ್ಟ್. ನಾನು ಆ ಥರ ಡೆಸರ್ಟ್ನ ಫ್ರಾನ್ಸಲ್ಲಿ ಟ್ರೈ ಮಾಡಿದ್ದೆ. ಸೊ ಐ ವಾಂಟ್ ಟು ಟ್ರೈ ಇಟ್ ಅಗೇನ್. ಕ್ರೀಮ್ ಚೀಸ್ ಡಿಮ್ಸಮ್ ಫಸ್ಟ್ ಟೈಮ್ ಟ್ರೈ ಮಾಡ್ತೇನೆ. ಚೆನ್ನಾಗಿದೆ. ಮೆಲ್ಟಿನ್ ಮೌತ್ ಅಂತಾರಲ್ಲ ಹಾಗೆ. ನನ್ನ ಫೇವ್ರೆಟ್ ಪಾಸ್ತಾ ನಂದು ಪೆಸ್ಟೋ ಪಾಸ್ತಾ ಟ್ರೈ ಮಾಡೋದು. ಫಸ್ಟ್ ಟೈಮ್ ಹರ್ಷು ಪೆಸ್ಟೋ ಪಾಸ್ತಾ ಟ್ರೈ ಮಾಡಿದ್ಮೇಲೆ ಅವ್ನು ಹೇಳಿದ್ದು, ನೀವು ರೀಸೆಂಟಾಗಿ ಒಂದು ರೆಸಿಪಿ ಮಾಡಿರಲ್ಲ ಸೇಮ್ ಹಾಗೆ ಇದೆ ಅಂತ. ಸೊ ನಾವು ಒಂದು ಕಡೆ ಹೋಗಿ ಅದನ್ನು ತಿಂದು ಅದು ಟೇಸ್ಟ್ ಮಾಡಿದ್ಮೇಲೆ ಹೆಂಗೆ ಮಾಡ್ತಾರೆ ಅಂತ ಅದನ್ನು ಮತ್ತೆ ಮನೆಗೆ ಬಂದು ನಾನು ಟ್ರಯಲ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಆ ರೆಸಿಪಿನೂ ಶೇರ್ ಮಾಡಿದ್ದೆ ನಿಮ್ಮ ಜೊತೆಗೆ. ಸೊ ಪೆಸ್ಟೋ ಪಾಸ್ತಾ ತುಂಬ ಚೆನ್ನಾಗಾಗುತ್ತೆ. ಸೊ ಸೇಮ್ ಹಾಗೆ ಇದೆ ಅಂತ ಇವಾಗಲೂ ಕೂಡ ಹರ್ಷಿತ್ ಅದನ್ನು ಹೇಳ್ತಾ ಇದ್ದ. ಜಯನಗರ್ನ ಬ್ಲೂಮ್ ಕೆಫೆಯ ವೈರಲ್ ಡೆಸರ್ಟ್ ಅಥವಾ ಒಂದು ಸಿಗ್ನೇಚರ್ ಡಿಶ್ ಅಂದರೆ ಇದನ್ನು ಕೊರಿಯನ್ ಕೆಪೆಬಾರಾ ಅಂತ ಕರೀತಾರೆ. ಆ್ಯಕ್ಚುಲಿ ಇದು ಚಾಕ್ಲೇಟ್ ಪ್ಯಾನಕೋಟ. ಸೊ ಅದನ್ನೇ ಒಂದು ಆ್ಯನಿಮಲ್ ಶೇಪಲ್ಲಿ ಚಾಕ್ಲೇಟ್ ಪ್ಯಾನಕೋಟನ ಕ್ಯಾಪೆಬಾರಾ ಅಂತ ಹೇಳಿ ಸರ್ವ್ ಮಾಡ್ತಾರೆ. ಮೇ ಬಿ ಅದು ಬೇರೆ ಕಡೆ ಅಂದರೆ ಕೊರಿಯನ್ ಹೆಸರಲ್ಲಿ ಅದು ಕ್ಯಾಪೆಬಾರಾ ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ಒಂದು ಡೆಸರ್ಟ್, ಅದು ಚಾಕ್ಲೇಟ್ ಪ್ಯಾನಕೋಟ. So this is a new dessert that I am trying, and this is the dessert I've already tried. ಇದನ್ನ ನಾನು ಫ್ರಾನ್ಸಲ್ಲಿ ಟ್ರೈ ಮಾಡಿದ್ದೆ. ಇದು ಔಟರ್ ಲೇಯರ್ ಏನಿದೆ ಹಾರ್ಡ್ ಇರುತ್ತೆ, ಒಳಗಡೆ ಸಾಫ್ಟ್ ಇರುತ್ತೆ. You know what, actually I can recognize the taste. From where? ಮಮ್ಮಿ ಮಾಡಿದ್ದು. ಚಾಕ್ಲೇಟ್ ಫ್ಲೇವರ್ ಜೆಲಟಿನ್ ಎಲ್ಲ ಹಾಕಿ ಮಾಡಿ. So I have a video of me eating that dessert because it was so costly. I thought it was like 10 euros ishtike. It was 10 euros or something. If you see, it's very hard. Oh my god. ಒಳಗಡೆ ಎಲ್ಲ ರಾಸ್ಬೆರಿ ಇತ್ತಲ್ಲ. ಹೆಂಗಿತ್ತು ಚಿನಿ ಫುಡ್? So good, oh my god. ನಾವು ತೊಗೊಂಡಿದ್ದು ಕ್ರೀಮಿ ಪೆಸ್ಟೋ 350, ಡಿಮ್ಸಮ್ 350, ಕ್ಲಾಸಿಕ್ ಕೋಲ್ಡ್ ಕಾಫಿ ನಂದು.
ಮೈನ್ ಆ ಡೆಸರ್ಟ್ ಪ್ರೈಸ್ ಎಷ್ಟು? 465. ಕ್ಯಾಪಿಬಾರಾ 465, ರಾಸ್ಬೆರಿ ಪೈ Raspberry? 385. ಹಾಂ 465 gram, almost 500 rupees for a dessert. ಎರಡು ಬಿರಿಯಾನಿ ಬರ್ತಿತ್ತು ಮಾ. ಟ್ರೈ ಮಾಡ್ಬೇಕಂತ ಅಂದ್ಕೊಂಡ್ರಲ್ಲ, ಆಯ್ತಲ್ಲ. ಎರಡು ಬಿರಿಯಾನಿ ಖುಷಿ ಆಯ್ತಾ ಬಂದಾಗ ನಮ್ಮಿಬ್ಬರಿಗಿಂತ ಎಕ್ಸೈಟ್ಮೆಂಟ್ ಇದ್ದಿದ್ದು ಅವನಿಗೆ. ಹಾಂ ಪ್ರಿಯಾ ಒಂದು ಹೇಳ್ಕೊಟ್ಟಿದ್ಲು. ಹಾಂ ಟೋಟಲ್ ನಮಗೆ 2053 ಆಗಿತ್ತು. ಹಾಂ ಪ್ರಿಯಾ ಆಸ್ಟ್ ಟು ರಿಮೂವ್ ಸರ್ವಿಸ್ ಚಾರ್ಜ್ 178. ಹಾಂ ಅದು ರಿಮೂವ್ ಮಾಡಿದ್ಮೇಲೆ 1785 ಆಯಿತು. ಆ ಸರ್ವಿಸ್ ಚಾರ್ಜ್ ಮೇಲೇನೂ GST ಇದು GST ಹಾಕಿರ್ತಾರೆ. ಅದನ್ನೆಲ್ಲ ನೀವು ರಿಮೂವ್ ಮಾಡಿಸ್ಬೋದು ಹೋಟ್ಲಲ್ಲಿ. ಸರ್ವಿಸ್ ಚಾರ್ಜ್ ತೆಗಿಸ್ಬೇಕು. ಎಲ್ಲ ಕಡೆ ಹಾಕಲ್ಲ, ಬಟ್ ಹಾಕಿದ್ರೆ ಯು ಕ್ಯಾನ್ ಆಸ್ಕ್ ರಿಮೂವ್ ಮಾಡಿ ಅಂದರೆ ರಿಮೂವ್ ಮಾಡ್ತಾರೆ. ಸೊ ಕಮ್ಮಿ ಆಗುತ್ತೆ. ಮನೆಗೆ ಬರೋ ಅಷ್ಟರಲ್ಲಿ ಸಾಯಂಕಾಲ ಬಂದ ತಕ್ಷಣ ಫಸ್ಟ್ ಸ್ನಾನ ಮಾಡಿದ್ದಾಯಿತು. ಯಾಕಂದ್ರೆ ಅಷ್ಟಕ್ಕೆ 6:30 ಆಗಿದೆ. ಸ್ನಾನ ಆಯಿತು, ಪೂಜೆನೂ ಆಯಿತು, ಹಾಲು ಕಾಸಿಟ್ಟಿದ್ದೀನಿ, ಕಾಫಿ ಮಾಡ್ತಾಯಿದ್ದೀನಿ, ನನ್ನ ಮುಖದ ಹೊಡಿತಾ ಇದ್ದೀನಿ. ಸ್ನಾನ ಆಯಿತು. ಹೌ ಬಂದು ಸಾಯಂಕಾಲ ಪೂಜೆನೂ ಮಾಡಿದ್ದಾಯಿತು. ಇವಾಗ ಫಸ್ಟ್ ವರ್ಷಕ್ಕೆ ಏನು ಅರ್ಜೆಂಟ್ ಅಂದರೆ ಕೀಬೋರ್ಡ್ ಓಪನ್ ಮಾಡಬೇಕು. ಬ್ರೇಕ್ಫಾಸ್ಟ್ ಆಕ್ಚುಲಿ ವಾಟರ್ಮೆಲನ್, ಕ್ಯೂಕಂಬರ್, ಎಗ್ಸ್. ಇದೊಂದು ಈಸಿಯೆಸ್ಟ್ ಹಾಗೆ ಬ್ಯಾಚುಲರ್ ಫ್ರೆಂಡ್ಲಿ, ಬಿಗಿನರ್ಸ್ ಫ್ರೆಂಡ್ಲಿ ಚಿಕನ್ ರೆಸಿಪಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಚಿಕನ್ಗೆ ಉಪ್ಪು, ಅರಿಶಿನ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಹಾಗೆ ನಾನ್ ವೆಜ್ ಮಸಾಲ, ಅರ್ಧ ಕಪ್ಪಷ್ಟು ಮೊಸರು ಇದನ್ನೆಲ್ಲ ಹಾಕಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡ್ಬೇಕು. ಈ ರೆಸಿಪಿ ನಾನು ಹಾಕ್ತಿರೋ ಕಾರಣ ಏನಂತಂದರೆ, ಈಗ ಮಕ್ಕಳು ಅವರೇ ಕುಕಿಂಗ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಜಿಮ್ಗೆ ಹೋಗ್ತಿರೋದ್ರಿಂದ ಪ್ರತಿದಿನ ಚಿಕನ್ ಅಂತ ಅವ್ರು ಮಾಡ್ಕೊಂಡು ತಿಂತಿರ್ತಾರೆ. ಸೊ ವೆರೈಟಿ ಆಫ್ ಚಿಕನ್ ಮಾಡ್ಕೊಳ್ಳುವಾಗ ಇದೊಂದು ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ. ನನ್ನ ಚಾನಲಲ್ಲಿ ಇದ್ರೆ ನೋಡ್ಕೊಂಡು ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಮ್ಯಾರಿನೇಟ್ ಮಾಡೋಕೆ ಇಟ್ಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ, ಅಥವಾ ಪೇಸ್ಟ್ ಕೂಡ ನೀವು ಮಾಡ್ಕೋಬೋದು. 8 ಇಂದ 10 ಎಸ್ಲಷ್ಟು ಬೆಳ್ಳುಳ್ಳಿ, 1 ಇಂಚು ಶುಂಠಿನ ಜಜ್ಜಿ ಇಟ್ಕೊಂಡ ನಂತರ ಬಾಣಲಿನಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನಲ್ಲಿ ಜಜ್ಜಿರುವಂಥ ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಹಾಕಿ ಲೈಟಾಗಿ ಇದನ್ನು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ತುಂಬ ಜಾಸ್ತಿ ಕೆಂಪಗಾಗೋದು ಬೇಡ. ಅದಾದ ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ರೆಡ್ ಚಿಲ್ಲಿ ಪೌಡರ್ನ ಈ ಥರ ಒಗ್ಗರಣೆಗೆ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಇದು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋಂಥ ಚಿಕನ್ ಹಾಕೋಣ. ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು. ಎಲ್ಲ ಒಟ್ಟಿಗೆ ಹಾಕಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ಅಥವಾ ಅರ್ಧ ಗಂಟೆ ಬಿಟ್ಬಿಟ್ಟು ನಂತರ ಒಗ್ಗರಣೆ ಮಾಡಿ, ಒಗ್ಗರಣೆಗೆ ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ಕ್ವಿಕ್ ಆ್ಯಂಡ್ ಈಸಿಯಾಗಿ ಯಾವಾಗ ಬೇಕಾದ್ರೆ ನೀವು ಮಾಡ್ಕೊಂಡು ತಿನ್ನುವಂಥ ಒಂದು ರೆಸಿಪಿ. ಸೊ ಇದು ಸ್ವಲ್ಪ ಚಿಕನ್ನೆಲ್ಲ ನೀರು ಬಿಡುತ್ತೆ. ಒಂದು 2-3 ನಿಮಿಷ ಒಗ್ಗರಣೆಯಲ್ಲಿ ಹುರ್ಕೊಂಡ ಮೇಲೆ ನಮ್ಗೆ ಎಷ್ಟು ಗಟ್ಟಿ ಬೇಕು ಅಂತ ನೋಡಿಕೊಂಡು ನೀರು ಹಾಕೋಬೇಕು. ನೀರು ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಒಂದು 3/4 ಕಪ್ಪಷ್ಟು ನೀರು ಹಾಕೊಂಡ್ರೆ ಸಾಕು. ಕಂಪ್ಲೀಟಾಗಿ ಇದು ಬೇಯೋವರೆಗೂ ಸಣ್ಣ ಊರಿನಲ್ಲಿ 8 ರಿಂದ 10 ನಿಮಿಷ ಬಿಟ್ಬಿಡ್ಬೇಕು. ಚೆನ್ನಾಗಿ ಬೆಂದು ಇದು ಮೇಲ್ಗಡೆ ಎಣ್ಣೆ ತೇಲಿ ಬರ್ತಿದೆ ಅನ್ನೋ ಟೈಮಲ್ಲಿ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ, ಅರ್ಧ ಸ್ಪೂನ್ ಅಷ್ಟು ನಾನ್ ವೆಜ್ ಮಸಾಲ ಅಥವಾ ಗರಂ ಮಸಾಲ, ಎರಡರಲ್ಲಿ ಯಾವುದನ್ನು ಒಂದನ್ನು ಹಾಕಿ ಮತ್ತೆ ಇನ್ನೊಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಒಂದೊಳ್ಳೆ ರುಚಿಯಾಗಿರುವಂಥ ಚಿಕನ್ ಕರಿ ರೆಡಿ ಆಯಿತು. ಇದಕ್ಕೆ ನೀವು ಅನ್ನಕ್ಕೆ, ಚಪಾತಿಗೆ ಯಾವುದಕ್ಕೆ ಬೇಕಾದ್ರೂ ಸರ್ವ್ ಮಾಡ್ಬೋದು. ಸೊ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮೇ ಬಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬರಲ್ಲ.